ಏನಂತ ನಮ್ಮ ಅಮ್ಮನೇ ತೆಗೆದು ನೋಡ್ಲಿ. ಅದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ನಮ್ಮ ಅಮ್ಮಗೆ ಹೇಳ್ಬೋದು. ಇವತ್ತಿನ ಡೇ ಹೆಂಗ ಅನಿಸ್ತು? ಪುರಿ ಅಲ್ಲ ಗೋಲ್ಗಪ್ಪ, ಶಿವಪುರಿ, ಪಾನಿಪುರಿ, ಗೋಲ್ಗಪ್ಪ ಡಿಫ್ರೆನ್ಸ್ ಗೊತ್ತಿಲ್ದಾರ ಲಾಗರ್ ಇವನು. ವೆಲ್ಕಮ್ ಬ್ಯಾಕ್ ಟು ಗುರುಸ್ವಾಮಿ ಲಾಕ್ಸ್. ಆ್ಯಕ್ಚುಲಿ ಇವತ್ತು ನಾನು ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ಬೆಳಗ್ಗೆ ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿದ್ವಿ. ಇವತ್ತು ನಮ್ಮ ಕಸಿನ್ ಅವರು ಟ್ವಿನ್ ಬೇಬಿ ಗರ್ಲಿಗೆ ಟ್ವಿನ್ ಡೆಲಿವರಿ ಆಗಿದ್ದಾರೆ. ಸೊ ಅವ್ರನ್ನ ನೋಡ್ಕೊಂಡು ಬಂದ್ವಿ. ಈಗ ಸ್ವಲ್ಪ ಪ್ಲ್ಯಾನ್ಸ್ ಇವತ್ತು ತುಂಬ ಡಿಫ್ರೆಂಟ್ ಇದ್ದಾವೆ. ನನ್ನ ಅಕೌಂಟಿಗೆಲ್ಲ ಕತ್ರಿ ಹಾಕೋಂಗಿದೆ ಇವತ್ತಿನ ಪ್ಲ್ಯಾನ್ಸ್. ಸೊ ನೋಡೋಣ. ಇವತ್ತು ಫಸ್ಟು ವಿಶಾಲ್ ಮಾರ್ಟಲ್ಲಿ ಏನಾದರೂ ನನಗೆ ಇಷ್ಟ ಆದರೆ, ದಾರಿಲಿ ಹೋಗ್ತಾ ನೋಡಿದೆ, ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ. ರಾಹುಲ್ ಅವರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಿದ್ದಾರೆ. ನೋಡೋಣ ಏನಾದರೂ ತಗೊತೀವ ಅಂತ. ನನಗೆ ಯಾಕೋ ಏನೂ ಇಷ್ಟ ಆಗ್ತಿಲ್ಲ ಅಂದರೂ ನೋಡೋಣ. ಲೆಟ್ಸ್ ಇವತ್ತಿನ ಪ್ಲ್ಯಾನ್ಸ್ ಎಲ್ಲ ಏನೇನು ಅಂತ ಹೇಳಿ ಈ ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ವಿಶಾಲ್ ಮಾರ್ಟಲ್ಲಿ ನಮ್ಗೆ ಇಷ್ಟ ಆಗಿಲ್ಲ, ಸೊ ಝೂಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ತಮ್ಮನಿಗೆ ಒಂದು ತಗೊಳ್ಳೋಣ ಅಂತ ಇದನ್ನು ಚೂಸ್ ಮಾಡಿದ್ದೀನಿ ನಮ್ಮ ತಮ್ಮನಿಗೆ. ನೋಡೋಣ ನೆಕ್ಸ್ಟು ಏನು ತಗೊಂತೀವಿ, ಇವತ್ತಿನ ಡೇ ಹೆಂಗಿರುತ್ತೆ ಅಂತ. ಫೈನಲಿ ಐ ಫೌಂಡ್ ಮೈ ಫ್ರೆಂಡ್ಸ್ ತನ್ಯಾ ಆ್ಯಂಡ್ ಬಿಸಿಯೆಸ್ಟ್ ರಾಹುಲ್ ಹಿಯರ್. ಇವತ್ತು ನಾವು ಫಸ್ಟು ಶಾಪಿಂಗ್ ಮಾಡಿದ್ದೀವಿ. ದೋರ್ಸನ ತನ್ಯ ಏನು ಶಾಪಿಂಗ್ ಮಾಡಿದ್ದೀವಿ ಅಂತ. ತನ್ನೆ ಫುಲ್ ಪ್ರೊಫೆಷ್ನಲ್ ಆಗಿ ಸ್ಪೆಕ್ಟೆಲ್ಲ ಹಾಕೊಂಡು ಬಂದಿದ್ದಾಳೆ ಗೈಸ್. ರಾಹುಲ್ ಏನಂತೀಯ? ರಾಹುಲ್ ಔಟ್ಫಿಟ್ ಇವತ್ತು. ತಾನೇ ನಿಮ್ಮ ಔಟ್ಫಿಟ್ ತೋರಿಸಿ. ನನ್ನ ಔಟ್ಫಿಟ್ ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಸೇವ್ಪುರಿ ತಿನ್ನಕ್ಕೆ ಹೋಗ್ತಿದ್ವಿ ಗೈಸ್. ಸೇವ್ಪುರಿ ಅಲ್ಲ ಗೋಲ್ಗಪ್ಪ. ಶಿವಪುರಿ, ಪಾನಿಪುರಿ, ಗೋಲ್ಗಪ್ಪ ಡಿಫ್ರೆನ್ಸ್ ಗೊತ್ತಿಲ್ದಾರ ಲಾಗರ್ ಇವನು. ನಾನೇನೋ ಅಷ್ಟು ತಿನ್ನಲ್ಲ, ಇವರು ತಿಂತಿದ್ದಾರೆ ಅಂತ ಇವ್ರ ಜೊತೆ ಸ್ವಲ್ಪ ತಿಂತೀನಿ. ಸ್ವಲ್ಪ ತಿನ್ನಕ್ಕೆ ಬಂದಿದ್ದೀವಿ. ಯಾರ ಬೇಡಿಕೆ ಮೇರೆಗೆ ಅಂದರೆ ಇವರ ಬೇಡಿಕೆ ಮೇರೆಗೆ ಗೈಸ್. ದಮ್ ಒಳಗೆ ದಮ್ ಯಾರಂತಂದರೆ ತನ್ಯಾ ಅವರು. ಏಕೆ ಅಂತಂದರೆ ಈಗ ಅಲ್ಲಿ ಗಾಡಿ ಒಳಗೆ ಇವಂದು ಮತ್ತು ಅವಳದು ಹೆಲ್ಮೆಟ್ನ ಡಿಕ್ಕಿಗೆ ಅದ್ರದ್ದು ಬೆಲ್ಟ್ನ ಕವರ್ ಮಾಡಿ ಲಾಕ್ ಮಾಡಿದ್ದಾರೆ. ಅವನಿಂದ ತಂದೆ ಯಾರಾದರೂ ಅದು ಕಟ್ ಮಾಡ್ಕೊಂಡು ಹೋದರೆ ಮುಗೀತು ಹೆಲ್ಮೆಟ್ ಅಂತ ಅಂತಾನೆ. ಇವಳು ನಾನಿಂದ ಅದು ನಕ್ಕಣಲ್ಲಾಗ ಬೆಲ್ಟ್ ಅಂತ ಹೇಳ್ತೀವಿ. ಬೆಲ್ಟ್ ಎತ್ಕೊಂಡು ಹೋಗಲ್ಲಮ್ಮ ಹೆಲ್ಮೆಟ್ ಅಂತ ಅಂದಮೇಲೆ ಅರಿವಾಗುತ್ತೆ. ಡಮ್ ಒಳಗೆ ಡಮ್ ಬುಗ್ಗಿಟ್ ಮಾಡಿ ಡಮ್ ಅಲ್ಲ. ಆಗಲೇ ಹೇಳ್ದಂಗೆ ಇವತ್ತು ನಮ್ಮ ಅಪ್ಪಾಜಿಗೆ ಫೋನ್ ಇರಲಿಲ್ಲ, ಅಂದರೆ ಫೋನ್ ಇತ್ತು ಸ್ವಲ್ಪ ಸ್ಲೋ ವರ್ಕ್ ಆಗ್ತಿತ್ತು. ಸೊ ಹೊಸ ಫೋನ್ ತಗೊಳ್ಳೋಣ ಅಂತ ಬಂದ್ವಿ. ಸೊ ಇಲ್ಲಿ ಸ್ಯಾಮ್ಸಂಗ್ ಶೋರೂಮಲ್ಲಿ ಒಂದು ಹೊಸ ಫೋನ್ ತಗೊಂಡು ಹೋಗ್ತಿದ್ದೀವಿ. ನೋಡೋಣ ನಮ್ಮ ಅಪ್ಪಾಜಿ ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ. ಸೆಲೆಕ್ಷನ್ ಮಾಡೋಕ್ಕೆ ತನ್ಯಾ ಅವರು ಹಾಗೂ ಅವರು ಬಂದಿದ್ದಾರೆ. ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀವಿ, ಗೊತ್ತಿಲ್ಲ ನಮ್ಮ ಅಪ್ಪಾಜಿಗೆ ಅದು ಇಷ್ಟ ಆಗುತ್ತಾ ಇಲ್ಲ ಅಂತ. ಹೋಗಿ ನೋಡೋಣ ಹೆಂಗೆ ಅನ್ನಿಸ್ತೈತೆ ಅಂತ. ನನಗಂತೂ ಫುಲ್ ಖುಷಿ ಆಗ್ತೈತೆ ತಗೊಂಡಿದ್ದು. ಫೈನಲಿ ನಾವು ಶಾಪ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಏನು ಶಾಪ್ ಮಾಡ್ತೀನಿ ಅಂತ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. ನೋಡಿ ಗೈಸ್, ನಾನು ಇಲ್ಲಿ ಲಾಗ್ ಮಾಡ್ತಿದ್ರೆ ಓಜಿ ಲಾಗರ್ ಅಣಗಿಸ್ತಾ ಇದ್ದಾರೆ. ಟ್ರಕ್ ಕುತ್ಕೊಂಡು ಹೋಗೋರಂಗೆ ಹಿಂದೆ ಬ್ಲಾಗ್ ಮಾಡ್ತಿರ್ತಾರೆ. ನಮ್ಮ ಅಪ್ಪಾಜಿಗೆ ಫೋನ್ ತಗೊಂಡಾದ್ಮೇಲೆ ನಾವು ಬಂದಿದ್ದು ತಾನಿಷ್ಕಾಗೆ. ಸೊ ಇಲ್ಲಿ ತಾನಿಷ್ಕ್ ಅಷ್ಟೇ ಅಂತ ನೋಡಿ, ಇಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ ತನ್ಯಾ ಅವರು, ಅಲ್ಲಿ ರಾಹುಲ್ ಅವರು ಇದ್ದಾರೆ. ಸೊ ನಾವು 3 ಜನ ಸೆಲೆಕ್ಟ್ ಮಾಡಿ ಹಂಗೆ ನಮ್ಮ ಆಂಟಿಗೂ ಫೋನ್ ಮಾಡಿ ಸಜೆಷನ್ಸ್ ಕೇಳಿ ನಮ್ಮ ಅಮ್ಮನಿಗೆ ಒಂದು ಓಲೆ ತಗೊಂಡಿದ್ದೀನಿ. ಸೊ ಅದನ್ನ ಇಷ್ಟಪಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ, ನೋಡಬೇಕು. ಏನು ರಿಯಾಕ್ಷನ್ ಇರುತ್ತೆ ಅದನ್ನ ಹೋಗಿ ಮನೆಗೆ ಹೋಗಿ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಅಷ್ಟೇ, ನನಗೆ ಫುಲ್ ಖುಷಿ ಆಗ್ತೈತೆ. ನಿನಗೇನು ಅನಿಸ್ತೈತೆ? ಖುಷಿ ಆಯಿತು ನಾನು ತಗೊಂಡಿದ್ದು, ಖುಷಿ ಆಯಿತು. ಗೋಲ್ಡ್ ಬಂತು ಗೈಸ್
ಇದನ್ನ ನಮ್ಮಮ್ಮ ಗೋಲ್ಡ್ ತಗೊಂಡಿದ್ದೀನಿ. ನೆಕ್ಸ್ಟು ಇದನ್ನ ನಮ್ಮಮ್ಮನ ಕೈಯಲ್ಲಿ ಅನ್ಬಾಕ್ಸ್ ಮಾಡಿಸ್ಬೇಕು. ಇದನ್ನ ನಮ್ಮ ಅಪ್ಪಾಜಿ ಕೈಯಲ್ಲಿ ಅನ್ಬಾಕ್ಸ್ ನಾನೇ ಮಾಡಿದ್ದೀನಿ, ಆದರೆ ನಮ್ಮ ಅಪ್ಪಾಜಿ ಕೈಯಲ್ಲಿ ಇನ್ನೊಂದ್ಸಲ ಅನ್ಬಾಕ್ಸ್ ಮಾಡಿಸ್ಬೇಕು. ನೋಡೋಣ ಅವ್ರು ಹೆಂಗೆ ಖುಷಿ ಪಡ್ತಾರೆ ಅಂತ. ಈಗ ನಮ್ಮ ಮನೆಗೆ ಹೋಗಿ ಇವೆರಡೂ ಅನ್ಬಾಕ್ಸ್ ಮಾಡಿಸಿ ನಮ್ಮ ಅಪ್ಪಾಜಿ ಅಮ್ಮಂದು ರಿಯಾಕ್ಷನ್ಸ್ ನೋಡ್ಬೇಕು ಗೈಸ್. ಇಷ್ಟೇ ಇರೋದು. ಆಫ್ಟರ್ ಆಲ್ ಶಾಪಿಂಗ್ ನಾವು ಬಂದಿದ್ದು ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್. ಧನ್ಯ ಅವರ ಬಯಕೆಯ ಮೇರೆಗೆ ಇಲ್ಲಿ ಬಂದಿದ್ದೀವಿ ಗೈಸ್. ಧನ್ಯ ಅವರೇ, ನಿಮ್ಮ ಬಯಕೆ ತೀರುತ್ತಾ ದೋಸೆ ತಿನ್ನೋದು? ಸೊ ಇವತ್ತು ದೋಸೆ ಪಾರ್ಟಿ ಕೊಡಿಸ್ತಿರೋದು ರಾಹುಲ್ ಅವರೇ ಗೈಸ್ ಕೊಡಿಸ್ತಿರೋದು. ಅದಕ್ಕೆ ಅವನಿಗೆ ಸ್ವಲ್ಪ ಹುಚ್ಚಿಡ್ತಿದ್ದೀನಿ ಅಂದ್ರೆ ಗುರುಸ್ವಾಮಿ ನನಗೆ ಅವನ ಆತ್ಮ ನಾನು ಒಳಗೆ ಬಿಟ್ಟಿದ್ದ, ಅದ್ರಾಗ ಸ್ವಲ್ಪ ಅಂಶ ಉಳಿದ್ಬಿಟ್ಟದೆ. ಏನು ಗೊತ್ತಾ, ಇವಾಗ ನಾನು ಈ ಜಾಗದಲ್ಲಿ ನಿಂತಿದ್ದೀನಿ, ನಾನೆಲ್ಲ ಬೇರೆ ಕಡೆ ನಿಂತು ಯಾರನ್ನ ಹುಡುಗರಿಗೆ ಮಾಡ್ತಿದ್ದಿದ್ರೆ ನಾನು ನೋಡಪ್ಪ ಇವ್ರು ಹೆಂಗ್ ಮಾಡ್ತಿದ್ದಾರೆ ಅಂತಂತಿದ್ದೆ. ಅವನಿತ್ತು ಅಂದ್ರೇ ಇಷ್ಟ ಅಲ್ಲನ ರಾಹುಲ್? ದೋಸೆನೇ ಬಂದಿಲ್ಲ. ಇಲ್ಲಿ ಪಲ್ಯ ಮತ್ತು ಚಟ್ನಿ ಇಟ್ಟಿದ್ರು. ತನ್ಯ ಅವರು ಪಲ್ಯನೇ ತಿಂತಾ ಇದ್ದಾರೆ. ಹೇಳಿ ತನ್ಯ ಅವರೇ, ಇನ್ನು ದೋಸೆನೇ ಬಂದಿರ, ಅದು ಇನ್ನು ಪಲ್ಯ ತಿಂತಿದ್ದೀರಲ್ಲ. ರಾಹುಲ್ ಈಗ ಇಲ್ಲಿಂದ ಟೈಟ್ ಶೆಡ್ಯೂಲ್ ಇದೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಅದರಲ್ಲೂ ಮತ್ತೆ ಈಗ ಇನ್ನೊಂದು ಕೆಫೆಗೆ ಹೋಗ್ಬೇಕಂತೆ. ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಬೇಕಂತೆ ನೋಡಿ, ರಾಹುಲ್ ಬೂತಿ ಅಂತ. ಹೇಳಿ ತನ್ನೆ ಅವ್ರೆ, ನನಗೆ ಹಿಂಗೆ ತೋರ್ಸಪ್ಪ. ಡೇ ಹೆಂಗೆ ಅನಿಸ್ತು? ನಾನು ಮೆಹಂದಿ ನೋಡಿ ಡೇ ವಾಸ್ ಗುಡ್. ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ಜ್ಯೂಸ್ ಮಾಡಕ್ಕಿಂತ ಮುಂಚೆ ಇದಕ್ಕೆ ಹೋಗ್ಬಿಡ್ತೀನಿ. ಹೌದು, ನಾ ಇವ್ರ ಮನೆ ಬಿಟ್ಟು ನಿಮ್ ಕೈ ಮುಗಿತೀನಿ, ಮನೆ ಬಿಟ್ಟು ಹೋಗ್ಬೇಡ್ರಿ. ನಿಮ್ಮ ಕಾಲಿಗೆ ಮೇಲೆ ಮನೆ ಬಿಟ್ಟು ಹೋಗ್ಬೇಡ್ರಿ. ನಾಟಕ ನೋಡ್ಕೊಂಡು ನಾವು ಬಂದಿರೋದು ಡಾಬಕ್ಕೆ. ಇಲ್ಲಿ ಬಂದು ನಮ್ಮ ಕಸಿನ್ಸ್ ಸಿಕ್ಕರು. ಸೊ ಇಲ್ಲಿ ನಾವು ತಗೊಂಡು ತಿಂತಾ ಇದ್ದೀವಿ. ತಿರ್ಬೋದು ಇದಕ್ಕೆ ನಮ್ಮ ತಮ್ಮಗ್ ನಾನು ತಂದಿರೋ ಡ್ರೆಸ್ ಇದು. ಚೆನ್ನಾಯ್ತಾಳ? ಅಯ್ಯ ಬಾಳ ಚೆನ್ನಾಯ್ತು. ನೀನ್ ನೋಡಿ ಹೆಂಗ್ ಮಾಡ್ತೀಯ, ಹಂಗ್ ಮಾಡ್ಬಾರ್ದು ತಗಳ. ನಮ್ಮ ಕೊಡ್ಸಿ ಗಿಫ್ಟ್. ಈಗ ಎರಡನೇ ಗಿಫ್ಟ್ ಬಂದ್ಬಿಟ್ಟು ಏನಂತಂದ್ರೆ ಹಿಡ್ಕ. ಹೆಂಗೈತ ಪಜಿ? ಏನಂತ ನಮ್ಮ ಅಮ್ಮನೇ ತೆಗೆದು ನೋಡ್ಲಿ. ಮೂರನೇ ಗಿಫ್ಟ್ ನಮ್ಮ ಅಮ್ಮ ತಂದಿನಿ. ಏನಂತ, ಅದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ನಮ್ಮ ಅಮ್ಮಗೆ ಹೇಳ್ಬೋದು. ಸ್ವಲ್ಪ ಮೂವ್ಬಟ್ ಅಷ್ಟೇ. ನಮ್ಮಗೆ ಗೈಸ್ ಮತ್ತೆ ನಾನು ಶ್ರಾವಣದಲ್ಲಿ ಬಂಗಾರ ತಗೋಬೇಕು ಅಂತ ಇದಂತ ಅಂದಿನಿ. ಮೂವಟ್ಟೆಲ್ಲ ಕಿವೆಗಳ ಬಾವು. ಚೆನ್ನಾಯ್ತಾ? ಅಲ್ಲಿ ನಾನೇ ದುಡ್ಡಿಲ್ಲ ಅಂತಾನೆ ಏನ ಇದು ಮಾಡಿರ್ತಾನೆ ಅಂದು ಇವನ್ನೆಲ್ಲ ಮಾಡ್ತೀಯಲ್ಲ ಗುರು.